ವಿಡಿಯೋ ಸುಮಾರು ಹಾಕಿದ್ದೀರಾ ನೀವು ಫೇಸ್ಬುಕ್ಕಲ್ಲಿ. ಸೊ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ ಸರ್. ಪಾಸಿಟಿವ್ ಅನಿಸುತ್ತೆ ಸರ್. ಒಂದು ಇಂಟ್ಯೂಷನ್ ಅಂತ ಇರುತ್ತಲ್ಲ, ಆಗತ್ತೆ, ಇಲ್ಲಿ ಏನೂ ತೊಂದರೆ ಇಲ್ಲ, ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ನಂಬಿಕೆ ಇದೆ ಸರ್. ತಾಂತ್ರಿಕ್ ಬ್ರಹ್ಮ ಟಿಎಚ್ ಭಟ್ಟರ 34 ವರ್ಷ ಸುದೀರ್ಘ ಅನುಭವ ಪಡೆದಿರುವ ಬಲಿಷ್ಠ ಕೇರಳ ಮತ್ತು ಬೆಂಗಾಲಿ ತಾಂತ್ರಿಕ್ ವಶೀಕರಣ ಪೂಜೆಯಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಣ ಸಮಯದಲ್ಲಿ ಅನೇಕ ರೀತಿಯ ಪೂಜಾ ತಂತ್ರಗಳನ್ನು ಸಿದ್ಧಿ ಮಾಡಿಕೊಂಡಿರುವ ಜ್ಯೋತಿಷ್ಯರು ಹಿಂದೆ ಕರೆ ಮಾಡಿ 914854959594. ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು. ಸೊ ಅವರೇ ನಾವು ಏನು ಪ್ರಶ್ನೆ ಕೇಳೋದಕ್ಕೆ ಬಂದಿದೀವೋ ಅದಾಗದೆ ಅವರೇ ಹೇಳ್ತಾರೆ. ಸೊ ನಾವೇನು ಕೇಳೋದೇ ಬೇಡ, ಅಲ್ಲಿ ಹೋಗಿದ ತಕ್ಷಣ ಅವರೇ ಎಲ್ಲ ಹೇಳ್ತಾರೆ. ಅನೇಕ ಜನರ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಟ್ಟಿರುವ ಜ್ಯೋತಿಷ್ಯರು ಎಷ್ಟೋ ಜನರ ಸಮಸ್ಯೆಗಳಿಂದ ಮುಕ್ತವಾಗಿ ಇಂದಿಗೂ ಇವರನ್ನ ಪರಿಹಾರಗಳ ಮಾಂತ್ರಿಕ ಎಂದು ಕರೆಯುತ್ತಾರೆ. ಅನೇಕ ರೀತಿಯ ಸಮಸ್ಯೆಗಳನ್ನು ಅನೇಕ ರೀತಿಯ ಪೂಜಾ ವಿಧಾನಗಳಿಂದ, ತಾಂತ್ರಿಕ ಪದ್ಧತಿಯ ತಂತ್ರ ಮಂತ್ರಗಳಿಂದ, ಕೇರಳ, ಕೋಲ್ಕತ್ತಾದ ಬೆಂಗಾಳಿಯ ಬಲಿಷ್ಠ ಪೂಜೆಗಳಿಂದ ಶಾಶ್ವತ ಪರಿಹಾರವನ್ನ ಮಾಡಿಕೊಟ್ಟಿದ್ದಾರೆ. ಹಣಕಾಸು ಅಭಿವೃದ್ಧಿ, ಗಂಡ ಹೆಂಡತಿ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಾದರೂ ಕೇವಲ 24 ಗಂಟೆಗಳಲ್ಲಿ ಪರಿಹಾರ ಒದಗಿಸಿಕೊಡ್ತಾರೆ. You're facing some problem in your life? Don't worry, call to Guruji. All types of problems solved here. Powerful Vashikaran remedies, business, family issues, love relationship to all other problems also solved to Guruji. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತಲೇ ಗೊತ್ತಿಲ್ಲ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ, ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ವಿಚಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಗಂಡ ಹೆಂಡತಿ ಮದುವೆಯಾಗಿ ದೂರವಾಗಿದ್ದಾರೆ ಪರಿಹಾರ, ಮದುವೆಯಲ್ಲಿ ವಿಳಂಬ, ಲಕ್ಷ್ಮಿ ವಶೀಕರಣ, ಜನವಶೀಕರಣ, ಜಮೀನು ವಿಚಾರ, ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ಕೇರಳ, ಕೋಲ್ಕತ್ತಾದ ತಾಂತ್ರಿಕ ಪೂಜಾ ಪದ್ಧತಿಯಿಂದ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ. ನಮ್ಗೆ ತುಂಬ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ. ವ್ಯಾಪಾರದಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ. ನೋಡಿ, ಅವರಿಗೆ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರ ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ಮಕ್ಕಳೆಲ್ಲ ದೂರ ಇದ್ದರು. ಆ ಒಂದು ಸಮಸ್ಯೆ ಗುರುಗಳ ಹತ್ರ ಬಂದು ಹೇಳ್ಕೊಂಡಾಗ ಗುರುಗಳು ಇದಕ್ಕೆ ಸೂಕ್ತವಾದಂಥ ಪರಿಹಾರ ಮಾಡಿ ಮತ್ತೆ ಕೇವಲ 1 ದಿನದಲ್ಲಿ ಅವರು ಪರಿಹಾರ ಆಗಿ ಈಗ ಮನೆಯಲ್ಲಿ ಆರಾಮಾಗಿದ್ದಾರೆ.